ಕಾಲು ಇಲ್ದಿರೋನು ಚಪ್ಪಲಿ ಹೊಲಿತಾ ಇದ್ದಾನೆ, ಕಣ್ಣು ಇಲ್ದಿರೋನು ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ, ಸ್ಟ್ರೋಕ್ ಹೊಡೆದಿರೋನು ಮೂಗಲ್ಲಿ ಫ್ಲೂಟ್ ನುಡಿಸ್ತಾ ಇದ್ದಾನೆ. ಅಂಥವ್ರಿಗೆ ನಾವು ಯಾವತ್ತೂ ಸಾಯ್ಬೇಕು ಅನ್ಸಿಲ್ಲ, ಛಲದಿಂದ ಬದುಕ್ತಾ ಇದ್ದಾರೆ. ಎಲ್ಲ ಸರಿಯಾಗಿ ಇದ್ಕೊಂಡು ನೀನು ಅವ್ರು ಸಹಾಯ ಮಾಡಲಿಲ್ಲ ಇವ್ರು ಸಹಾಯ ಮಾಡಲಿಲ್ಲ ಅಂತ ಕಥೆ ಹೇಳ್ತಿದ್ಯಾ? ಏಯ್, ನೀನು ತಗೊಂಡಿರೋದು ಪರ್ಫೆಕ್ಟ್ ಡಿಸಿಷನ್. ಸತ್ತೋಗೋ. ಸಾಯೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು ಒಳ್ಳೆ ಕೆಲಸ ಮಾಡು. ನಿನ್ನ ಕಣ್ಣು, ಕಿಡ್ನಿ, ಹಾರ್ಟ್ ಎಲ್ಲ ದಾನ ಮಾಡ್ಬಿಡು. ಛಲದಿಂದ ಬದುಕೋರಿಗೆ ಸಹಾಯ ಆದರೂ ಆಗುತ್ತೆ. ಆಮೇಲೆ ಒಂದು ಇಂಪಾರ್ಟೆಂಟ್ ವಿಷಯ, ಸಾಯ್ತಿದ್ದೀನಿ ಅಂತ ನಮ್ಮ ಟಿವಿ ಚಾನಲ್ ಅವ್ರಿಗೆ ಮೆಸೇಜ್ ಮಾಡ್ಬಿಡು. ಪಾಪ ನ್ಯೂಸ್ ಇಲ್ಲ ಅಂತ ಒದ್ದಾಡ್ತಿದ್ದಾರೆ. ಸಂಜು ಲೈಫ್ ಡೆತ್ ಅಂತ 2 ದಿನ ಪ್ರೋಗ್ರಾಮ್ ಮಾಡ್ಕೋತಾರೆ. ಓಕೆ, ಗುಡ್ ಬಾಯ್, ಹ್ಯಾಪಿ ಜರ್ನಿ. ಸ್ನೇಹಿತರ, ಬದುಕು ಯಾರಿಗೂ ಹೂವಿನ ಹಾಸಿಗೆ ಹಾಕಿ ವೆಲ್ಕಮ್ ಮಾಡೋದಲ್ಲ. ಸಲ ಆಗ್ಬೇಕು ಅಂದ್ರೆ ಪೆಟ್ಟು ತಿನ್ಲೇಬೇಕು. ಈ ಜನರಿಗೆ ನಿನ್ನ ಕಣ್ಣೀರು ಕಾಣಿಸಲ್ಲ, ಅದನ್ನು ಒರ್ಸಕ್ಕೆ ಆ ದೇವರು ನಿನಗೆ ಕೈನೂ ಕೊಟ್ಟಿಲ್ಲ. ಆದ್ರೂ ಏನಾದ್ರೂ ಸಾಧಿಸ್ಬೇಕು ಅನ್ನೋ ಹಠ ನಿನ್ನ ಕಣ್ಣಲ್ಲಿ ಇನ್ನೂ ಬತ್ತಿಲ್ಲ. ಆ ನಿನ್ನ ಛಲಕ್ಕೆ 7 ಕೋಟಿ ಕನ್ನಡಿಗರು ಕೈ ಎತ್ತು ಮುಗಿದ್ರು ಸಾಲಲ್ಲ. ನಿನ್ನ ಸಹಾಯಕ್ಕೆ ಯಾರು ಬರಲಿಲ್ಲ ಅಂದ್ರು ಈ ಆಟೋ ರಾಜ ಬಂದೇ ಬರ್ತಾನೆ. ನೀವು ಎಕ್ಸಾಮ್ ಬರೀತೀರಾ? ಕರೆಕ್ಟಾಗಿ ಕೇಳಬೇಕಾಗಿರೋ ಪ್ರಶ್ನೆನೇ ಕೇಳಿದಿರಾ. ಈ ಖಾಕಿ ಡ್ರೆಸ್ ನೋಡಿದ ತಕ್ಷಣ ನಮ್ಮ ಕ್ಯಾರೆಕ್ಟರ್ ಮೇಲೇನೆ ಡೌಟ್ ಬಂದ್ಬಿಡುತ್ತೆ. ನೀವು ಪ್ರಪಂಚನ ಬುಕ್ಕಲ್ಲಿ ಓದ್ಬಿಟ್ಟು ತಿಳ್ಕೊತೀರಾ, ನಾವು ಆಟೋಲಿ ಗಲ್ಲಿ ಸುತ್ತಾಡ್ಬಿಟ್ಟು ತಿಳ್ಕೊತೀವಿ. ನನ್ನ ಪಾಲಿಸಿ ಇಷ್ಟೇ, ಡೌಟ್ ಬಿಡಿ, ವಿಶ್ವಾಸ ಇಡಿ, ಮುಂದಕ್ಕೆ ನಡಿ. ಆದ್ರೆ ಪ್ರತಿಯೊಬ್ಬರಿಗೂ ಅವ್ರವ್ರ ಕಷ್ಟಗಳು ದೊಡ್ಡದಾಗಿರುವಾಗ ನಿಮ್ಮ ಕಷ್ಟಗಳನ್ನ ಯಾರು ಕೇಳ್ತಾರ? ಎಲ್ಲರೂ ಇಷ್ಟಪಡೋದು ನಿಮ್ಮ ಪ್ಲಸ್ಗಳನ್ನ ಮಾತ್ರ. ಅದು ನಿಮ್ಮ ಟ್ಯಾಲೆಂಟ್ ಆಗಿರ್ಬೋದು, ಬ್ರಿಲಿಯನ್ಸಿ ಆಗಿರ್ಬೋದು. ನೋಡ, ಎಲ್ಲರ ಹತ್ರನೂ ಒಂದು ಪ್ಲಸ್ ಇರ್ತಾ ಇರುತ್ತೆ. ಅಂತ ಪ್ಲಸ್ ಪಾಯಿಂಟ್ ನಿಮ್ಮ ಹತ್ರ ಏನಿದೆ ಅಂತ ಕಂಡ್ಕೊಳ್ಳ. ಈಗಲೂ ಕಾಲ ಮೆಂಚಿಲ್ಲ, ಯೋಚನೆ ಮಾಡಿ. ಊರಿಗೆ ವಾಪಸ್ ಹೋದ್ರಿ ಅಂತ ಇಟ್ಕೊಳ್ಳಿ, ಹೆಣ್ಣಿನ ಆ ಜನ್ಮ ಸಿದ್ಧ ಹಕ್ಕು ಅನ್ನೋ ಹಾಗೆ ಪಾತ್ರ ತೊಳಿಬೇಕಾಗುತ್ತೆ. ಇಲ್ಲೇ ಹಟ್ಟಕ್ಕೆ ಬಿದ್ದು ಸಾಧಿಸ್ತೀನಿ ಅನ್ನೋದಾದ್ರೆ ಫ್ಯೂಚರ್ ನಿಮ್ದಾಗುತ್ತೆ. ಯಾವ್ದು ಬೇಕು ನೀವೇ ಡಿಸೈಡ್ ಮಾಡಿ, ಪಾತ್ರನ ಫ್ಯೂಚರ. ಮಾತೆತ್ತಿದ್ರೆ ಆಟೋದವರು ಹಾಗೆ ಹೀಗೆ ಅಂತ ಹೇಳ್ತಿರಲ್ಲ, ನಮ್ಮ ಕಷ್ಟ ಗೊತ್ತೇನ್ರಿ ನಿಮ್ಗೆ? ರಾತ್ರಿ 12 ಗಂಟೆಗೆ ಕಸ್ಟಮರ್ ಲೆಗ್ಗೆರೆಗೆ ಬರ್ತಿ ಅಂತ ಕರೆದ್ರೆ ಸಿಟಿಯಿಂದ ಹೊರಗಾದ್ರೂ ಪರವಾಗಿಲ್ಲ, ದುಡ್ಡು ಗಿಟ್ಟುತ್ತಲ್ಲ ಅಂತ ನಾವು ಹೋಗ್ತೀವಿ. ಅಲ್ಲಿ ಹೋಗಿದ ತಕ್ಷಣ ನಮಗೆ ಕುರ್ಪು ಹಾಕ್ಬಿಟ್ಟು ಆಟೋ ಸಮೇತ ಮೊಬೈಲು ದುಡ್ಡು ಕಿತ್ಕೊಂಡು ಹೋಗ್ತಾನೆ. ಹಾಗಂತ ಜನ ತಪ್ಪು ಅಂತ ನಾವು ಯಾವತ್ತೂ ಹೇಳಲ್ಲ ಮೇಡಮ್. ನಮ್ಮದೇ ಬ್ಯಾಡ್ ಟೈಮು ಅಂತ ಫ್ರಂಟ್ ಟು ಬ್ಯಾಕು ಮುಚ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ಇಷ್ಟೆಲ್ಲ ಆದಮೇಲೆ ಸಂಜೆ ಒಂದು ಕಾಟ ಇರುತ್ತೆ. ರೋಡಲ್ಲಿ ಖಾಕಿ ಹಾಕೊಂಡು ಪೊಲೀಸ್ ಮಾಮು ಕೈ ಬೀಸಿ ಕರೀತಾನೆ. ನಾವು ದುಡಿತೀವೋ ಬಿಡ್ತೀವೋ, ಮಾಮು ಮಾತ್ರ ದೀಪಾವಳಿ ಆಚರಿಸ್ಬೇಕಷ್ಟೇ. ಮೇಡಮ್, ಬೆಂಗಳೂರಲ್ಲಿ ಒಂದಿನ ಆಟೋ ಓಡಿಸ್ ನೋಡಿ, ಸಿಟಿಲಿರೋ ಹೊಗೆಗೆ ನರನಾಡಿಲೆಲ್ಲ ನರಕ ಅನುಭವಿಸ್ಬಿಡ್ತೀರಾ. ಸುಮ್ಮನೆ ಎಸಿಲಿ ಕೂತ್ಕೊಂಡು ಸಖತ್ ಮಗ, ಹಾಟ್ ಮಗ, ಆ ಮಗ, ಈ ಮಗ ಅಂತ ಕಾಗೆಗಳ ತರ ಕಾಕ ಅಂದಂಗಲ್ಲ. ನಿಜವಾದ ಪ್ರೀತಿ ಅಂದ್ರೆ ಏನ್ ಗೊತ್ತಾ ಚಂದ್ರು? ನಾವು ಪ್ರೀತಿಸೋ ಹುಡುಗಿ ನಮ್ಗೆ ಸಿಕ್ಲಿಲ್ಲ ಅಂದ್ರು ಅವಳು ಕೊನೆವರೆಗೂ ಚೆನ್ನಾಗಿರ್ಬೇಕು ಅಂತ ಬಯಸೋನೆ ನಿಜವಾದ ಪ್ರೇಮ. ಒಂದ್ ಪಕ್ಷ ನಾವು ಸತ್ರು ದೇವ್ರ ನಿನಗೆ ಮುಂದಿನ ಜನ್ಮದಲ್ಲಿ ಏನ್ ಬೇಕು ಅಂತ ಕೇಳಿದ್ರ, ದೇವ್ರ ನನಗೆ ಮುಂದಿನ ಜನ್ಮ ಬೇಡ, ಇದೇ ಜನ್ಮ ಕೊಡು, ಯಾಕಂದ್ರೆ ನಮ್ಮ ಹುಡುಗಿ ಕಷ್ಟಲ್ಲದಾಳ, ಅವಳಿಗೆ ಸಾಥ್ ಕೊಡ್ಬೇಕು ಅಂತ ಕೇಳೋದೆ ನಿಜವಾದ ಪ್ರೀತಿ. ಚಂದ್ರು, ಪ್ರೀತಿ ಸಮುದ್ರದ ಆಳದಲ್ಲಿರೋ ಮುತ್ತಿದ ಹಾಗೆ, ಅದನ್ನ ಪಡೆಯೋಕೆ ಆಳು ಕೇಳಿಲೇಬೇಕು ಚಂದ್ರು. ದೇಹದಲ್ಲಿ ಒಂದು ನ್ಯೂನತೆ ಇದ್ರೆ ಸಾಕು, ಅದನ್ನೇ ಬಂಡವಾಳವಾಗಿ ಇಟ್ಕೊಂಡು ಸೋಂಬೇರಿಗಳ ತರ ಭಿಕ್ಷೆ ಬೇಡೋರೆ ಹೆಚ್ಚು. ಅಂಥದ್ರಲ್ಲಿ ವಿದ್ಯೆನ ಗುರಿಯಾಗಿ ಇಟ್ಕೊಂಡು ಭವಿಷ್ಯದ ಬಗ್ಗೆ ಕನಸುಗಳನ್ನ ಕಟ್ಕೊಂಡು ಮುಂದೆ 4 ಜನಕ್ಕೆ ಸ್ಫೂರ್ತಿಯಾಗಿ ನಿಂತ್ಕೊಳ್ಳೋ ಈ ಪ್ರತಿಭೆನ ರೂಲ್ಸ್ ಅನ್ನು ಅಡ್ಗೆರೆ ಹಾಕಿ ಹೊಸಕಾಗ್ತಿದ್ದೀರಲ್ಲ ಸರ್. ನಾನು ಆಟೋ ಓಡಿಸೋನು, ಪ್ಯಾಸೆಂಜರ್ ಯಾವ ರೂಟಲ್ಲಿ ಹೋಗು ಅಂತಾರೋ ಆ ರೂಟಲ್ಲಿ ಕರ್ಕೊಂಡು ಹೋಗ್ತೇನೆ. ಆದರೆ ನೀವು ಗುರುಗಳು ಇದೇ ರೂಟಲ್ಲಿ ಹೋಗಬೇಕು ಅಂತ ದಾರಿ ತೋರಿಸೋರು. ಇನ್ನು ನೀವು ಕರುಣೆ ತೋರಿಸ್ತಿರೋ ಇಲ್ಲ ಕಲ್ಲು ಹಾಕ್ತಿರೋ ನಿಮಗೆ ಬಿಟ್ಟಿತ್ತು ಸರ್. ಲವ್ 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 ಯಾಕೋ ನನ್ನ ಹಿಂದೆ ಬಿದ್ದಿದ್ಯಾ? ನಾನ್ ಹುಡುಗಿ ಅಂತ ತಾನೆ? ನೋಡೋ ಬಾ, ಇವಳು ಹುಡುಗಿ, ಇವಳನ್ನ ಲವ್ ಮಾಡು. ಏನೋ 1-2 ತಿಂಗಳಿಂದ ಹಲ್ಲು ಜಿಲ್ಲ, ಸ್ನಾನ ಮಾಡಿಲ್ಲ, ಕುಂಡಿ ತೊಳ್ಕೊಂಡಿಲ್ಲ. ಲಕ್ಸ್ ಹಾಕಿ ಸ್ನಾನ ಮಾಡಿಸಿ ಸೆಕ್ಸ್ ಅಪೀಲ್ ಸ್ಪ್ರೇ ಹೊಡೆದ್ರೆ ನನಗಿಂತ ಜಾಸ್ತಿ ಮೂಡ್ ಬರ್ಸ್ತಾಳೆ. ಹಗ್ ಮಾಡೋ, ಕಿಸ್ ಮಾಡೋ, ಆಗಲ್ಲ ಅಲ್ಲ? ಆಗಲ್ಲ. ಯಾಕೆ ಹೇಳು? ನಾನ್ ಸೆಕ್ಸಿ ಆಗಿದ್ದೀನಿ, ನನ್ನ ಹತ್ರ ಕಾರ್ ಇದೆ, ಬಂಗ್ಲೆ ಇದೆ, ನೇಮ್ ಇದೆ, ಫೇಮ್ ಇದೆ. ನನ್ನ ಪಟಾಯಿಸಿದ್ರೆ ಫುಲ್ ಬಿಟ್ಟಿ ಶೋ ಮಾಡ್ಕೊಂಡು ಲೈಫಲ್ಲಿ ಸೆಟ್ಲ್ ಆಗ್ಬಹುದು ಅನ್ನೋದು ನಿನ್ನ ಐಡಿಯಾ. ಒಂದು ಹುಡುಗಿ ರೋಡಲ್ಲಿ ಓಡಾಡಿದ್ರೆ ನೆಕ್ಕಕ್ಕೆ ಬಂದ್ಬಿಡ್ತಿರಲ್ಲ.